ಸರ್ ಅವ್ರು ಕೆಲಸ ಮಾಡ್ತಾ ಇದಾರೆ ಅಂತ ಯಾರು ಸರ್ ಹೇಳಿದ್ದು? ಈಗ ಇದು ನನ್ನ ಮದುವೆ ಕಾರ್ಡು ಸರ್, ನನ್ನ ಮದುವೆ ಕಾರ್ಡು ನೋಡಿದೆ, ಪ್ರೆಸ್ ಮೀಟ್ ನಾನು ನೋಡಿದೆ, ಗಿರಾಕಿ ಎತ್ತಾಕೊಂಡು ಹೋಗೋಣ ಅಂತೆಲ್ಲ ಹೇಳೋರೆ, ನೋಡಿದೆ ಪ್ರೆಸ್ ಮೀಟ್ ನೋಡಿದೆ. ಇದು ನನ್ನ ಮದುವೆ ಕಾರ್ಡು ಸರ್, ಯಾವತ್ತು ಮದುವೆ ಆಗಿದ್ದೀನಿ ಅನ್ನೋದು ಇದೆ. ನಾನು ಇಲ್ಲ ಹೇಳ್ತೀನಿ, ಪೂರ ಹೇಳ್ತೀನಿ. ಇಲ್ಲ ಸರ್, ನಾನು ನೋಡಿಲ್ಲ. ಬ್ಯಾಕ್ಗ್ರೌಂಡ್ ನಮ್ಮ ತಂದೆ ತಾಯಿ ವಿಚಾರಿಸಿರುತ್ತೆ ಸರ್. ನಮ್ಮ ತಂದೆ ಯಾರಿಗೆ ಹೇಳಿದ್ರು ಅವ್ರಿಗೆ ಮದುವೆ ಆಗಿದ್ದೀನಿ ಸರ್. ಇಲ್ಲ ಸರ್, ಪರಿಚಯ ಇಲ್ಲ, ನಾನು ನೋಡಿಲ್ಲ ಸರ್. ನಾನು ನೋಡಿಲ್ಲ ಸರ್. ಅಂದ್ರೆ ಅವ್ರಿಲ್ಲ, ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿಲ್ಲ ಸರ್. ಓದ್ತಿದ್ದೀನಿ ಅಂತ ಹೇಳಿದಾರೆ ಅವರು. ಅವ್ರ ಮನೇಲಿ ಇಟ್ಟು ಓದ್ಸೋರು, ಹಾಸ್ಟೆಲ್ ಇಟ್ಟು ಓದ್ಸೋರು, ನನಗೆ ಹೆಂಗೆ ಗೊತ್ತು ಸರ್? ನಾನು ಆಗಸ್ಟಲ್ಲಿ ಎಂಗೇಜ್ಮೆಂಟ್ ಆಗ್ತೀನಿ, ನವಂಬರ್ ಮದುವೆ ಆಗ್ತೀನಿ 2022ರಲ್ಲಿ ಸರ್. 2021ರಲ್ಲಿ ನಾನು ಮದುವೆ ಆಗೋದು. ಇಲ್ಲಿ 2 ವರ್ಷ ಆಗಿದೆ ನನ್ನ ಮದುವೆ ಆಗಿ. ಆಗ ಹಾಂ ಸರ್. ನಾನು ಯಾಕೆ ಸರ್ ಅವ್ರಿಗೆ ಹೇಳಲಿ? ನಮ್ಮ ತಂದೆ ತಾಯಿ ಹೇಳ್ತಾರೆ ಸರ್, ನಾನು ಮದುವೆ ಆಗಿದ್ದೀನಿ ಸರ್. ನಾನು ಬೇರೆಯವ್ರ ಹತ್ರ ನಾನು ಯಾಕೆ ಚರ್ಚೆ ಮಾಡಲಿ? ಪರ್ಸ್ನಲ್ ವಿಚಾರ ನಾನು ಯಾವುದೋ ಹತ್ರ ಶೇರ್ ಮಾಡಿಲ್ಲ ಸರ್. ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ ಅವ್ರ ಹತ್ರ. ನಮ್ಮನೆ ವಿಚಾರಗಳನ್ನ ನಾನು ಯಾಕೆ ಶೇರ್ ಮಾಡಲಿ ಅವರಿಗೆ? ಯಾವುದು ಸರ್? ಇಲ್ಲ ಇಲ್ಲ ಇಲ್ಲ, ಆ ಪರ್ಸ್ನಲ್ ವಿಚಾರ ಹೆಂಗಾಗುತ್ತೆ ಸರ್? ಊಟಕ್ಕೆ ಕರೆದಿದ್ದೀನಿ ಸರ್ ನಾನು. ನಮ್ಮ ಪರ್ಸ್ನಲ್ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಷ್ಟು ನಾನು ಅವ್ರ ಹತ್ರ ಮಿಂಗಲ್ ಆಗಿಲ್ಲ ಸರ್. ಪೇರೆಂಟ್ಸ್ ಅಂತಂದ್ರೆ ಅವ್ರು ಮನೇಲಿ ಇಟ್ಟು ಓದ್ಸೋರು, ಹಾಸ್ಟೆಲ್ ಇಟ್ಟು ಓದ್ಸೋರು, ಅದು ಕೇಳಿ ಸರ್ ಫಸ್ಟು. ಹಾಂ, ಬೆಂಗಳೂರು ಮನೇಲಿ ನಾನು ನೋಡಿಲ್ಲ ಸರ್. ಸರ್ ಅವ್ರು ಬೆಂಗಳೂರಲ್ಲಿ ಓದಿರೋದು ಅಂತ ಗೊತ್ತು, ಹೇಳಿಲ್ಲ ಸರ್. ಇಲ್ಲ ಸರ್, ನಾನು ಕೇಳಕ್ ಹೋಗಿಲ್ಲ ಸರ್. ಇಲ್ಲ, ನಾನು ಕೇಳಿಲ್ಲ ಸರ್. ನನಗೆಂತ ಕೇಳಲಿ? ಹೌದು 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 ಹಂಗಲ್ಲ ಸರ್. ಅವ್ರು ಓದಿರೋದಲ್ಲಿ ಅಂತ ಬೆಂಗಳೂರು ಓದಿದಾರೆ ಅಂತ ಗೊತ್ತು ಸರ್. ನಾನು ನೋಡಿದಾಗ ಇಲ್ಲ ಸರ್, ನನಗೆ ಗೊತ್ತಿಲ್ಲ ಅದು ಯಾರು ಓದಿಸಿದ್ರು ಅಂತ ನನಗೆ ಹೇಳಿಲ್ಲ. ಹಾಸ್ಟೆಲ್ ಓದಿದ್ದಾಳೆ ಅಂತ ಗೊತ್ತು ನನಗೆ. ಹಾಸ್ಟೆಲ್ ಓದಿದಾರೋದು ಗೊತ್ತು ನನಗೆ. ಆದಿಚುಂಚನಗಿರಿ ಹಾಸ್ಟೆಲ್ ಇದ್ದು ಓದಿದ್ದಾಳೆ. ಅಲ್ಲಿಂದನೇ ನಾನು ಹೆಣ್ಣು ನೋಡೋಕೆ ಹೋದಾಗ ಅಲ್ಲಿಂದನೇ ಬಂದು ಮಾಡ್ಕೊಳ್ಳಿಲ್ಲ. ನಾನು ಹೆಣ್ಣು ನೋಡಿರೋದು ನಾನು ಅವಳಿಗೆ. ಅಲ್ಲಿ ತನಕ ಅವ್ರು ಎಲ್ಲಿ ಓದ್ತಿದ್ರು ಅನ್ನೋದು ಗೊತ್ತಿಲ್ಲ ನನಗೆ.